ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸಬರಿಗೆ ಒಂದು ಬ್ಲೌಸ್ ಕಟಿಂಗ್ ಮೆಥಡ್ ಅನ್ನ ಹೇಳ್ಕೊಡ್ತೀನಿ. ತುಂಬಾ ಈಸಿ ಕಟಿಂಗ್ ಮೆಥಡ್ ಅನ್ನ. ಯಾಕಂದ್ರೆ ನಾವು ಕಲಿಬೇಕಾದ್ರೂ ಕೂಡ ಇದೇ ಮೆಥಡ್ ಅನ್ನ ನಾವು ಮೊದಲಿಗೆ ಕಲ್ತಿದ್ದು. ನೋಡಿ, ನಾನು ಆ ಮೆಥಡ್ ಅನ್ನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇನಂದ್ರೆ ತುಂಬಾ ಜನ ಗೊತ್ತಿರ್ಬೋದು, ಫ್ರಂಟ್ ಟು ಬ್ಯಾಕ್ ಎರಡನ್ನು ಒಂದೇ ಸಾರಿ ಕಟ್ ಮಾಡೋ ವಿಧಾನ. ಇದು ತುಂಬಾ ಈಸಿ ಇರುತ್ತೆ. ಬಿಗ್ನರ್ಸ್ ಇದು ಬಹಳ ಏನು ಕ್ರಿಟಿಕಲ್ ಏನಿರಲ್ಲ, ತುಂಬಾ ಈಸಿಯಾಗಿ ಅರ್ಥನೂ ಕೂಡ ಆಗುತ್ತೆ. ಈ ಬ್ಲೌಸ್ ಕಲ್ತ ನಂತರ ನೀವು ಆಲ್ಟರೇಷನ್ ಬೇರೆ ಬೇರೆ ರೀತಿಯಲ್ಲಿ ಬ್ಲೌಸ್ ಅನ್ನ ಕಟಿಂಗ್ ಅನ್ನ ಕಲಿಬಹುದು. ನೋಡಿ, ಮೊದಲಿಗೆ ನಾನು ಇವತ್ತು ಪ್ಲೇನ್ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಪ್ಲೇನ್ ಬ್ಲೌಸ್. ಬ್ಲೌಸ್ ಎಷ್ಟಿದೆ ಅಂತ ನೋಡೋದಾದ್ರೆ, ನೋಡಿ ಇದು 75 ಸೆಂಟಿಮೀಟರ್ ಇದೆ. 29 ಇಂಚ್ ಅಂದ್ರೆ 75 ಸೆಂಟಿಮೀಟರ್ ಆಗುತ್ತೆ. 75 ಸೆಂಟಿಮೀಟರ್ ಬಟ್ಟೆ ಇದೆ ನಮ್ಗೆ. ಇವಾಗ ಇದು ಅಳತೆ ಬ್ಲೌಸ್. ನೋಡಿ, ಇದು ಅಳತೆ ಬ್ಲೌಸ್. ಅಳತೆ ಬ್ಲೌಸ್ ಇಂದ ನಾವು ಇವತ್ತು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರಂಟ್ ಟು ಬ್ಯಾಕ್ ಎರಡನ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಫ್ರಂಟ್ ಟು ಬ್ಯಾಕ್ ಎರಡನ್ನು ಒಂದೇ ಸಾರಿ ಕಟ್ ಮಾಡ್ಬೇಕಂದ್ರೆ ನೋಡಿ, ಒಂದ್ ಸೈಡು ಅಂಚ್ ಪೀಸ್ ಇರುತ್ತೆ. ನೋಡಿ, ಕಾಣಿಸ್ತಾ ಇದೆ ಇಲ್ಲಿ. ನಾನು ಇದನ್ನ ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. ನಮಗೆ ಚೆಸ್ಟ್ ಅಗಲ ಎಷ್ಟು ಬೇಕು ಅದನ್ನ ನೋಡ್ಕೊಂಡು ನಾವು ಫೋಲ್ಡ್ ಹಾಕೋಬೇಕು. ತೋರಿಸ್ತೀನಿ ನಾನು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿದ್ದೀನಿ ಅಂತ ಹೇಳಿ. ನೋಡಿ, ನಿಮ್ಗೆ ಬ್ಯಾಕ್ ಸೈಡ್ ಮೆಜರ್ಮೆಂಟ್ ತಗೊಳ್ಳಿ. ಇದು ತುಂಬಾ ಏನಿಲ್ಲ. ನೋಡಿ, ನೆಕ್ ವಿಡ್ತ್ ಬಂದು ಒಂದು 2 ಇಂಚ್ ಇರ್ಬೋದು ಅಷ್ಟೇ. ಸಣ್ಣ ಸೈಜಿನ ಬ್ಲೌಸ್ ಇದು. ಓಕೆ, ನೋಡಿ ಇದು ಎಷ್ಟಿದೆ? 16 ಇಂಚು. ನೋಡಿ, ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. 16 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ನೋಡಿ, 16 ಇಂಚಿಗೆ ಪ್ಲಸ್ 2 ಇಂಚ್ ಮಾಡಿ ನೀವು ಟೋಟಲ್ 16 ಎಷ್ಟಾಗುತ್ತೆ? 8 16 ಆಗುತ್ತೆ. 8 ಪ್ಲಸ್ 2 10 ಇಂಚಿಗೆ ನೀವು ಫೋಲ್ಡ್ ಹಾಕೋಬೇಕು. ನೋಡಿ, 10 ಇಂಚಿಗೆ ಫೋಲ್ಡ್ ಹಾಕೋಬೇಕು. ನಾನು ಇದನ್ನ 10 ಕಾಲು ಇಂಚಿಗೆ ಹಾಕೊಂಡಿದ್ದೀನಿ. ನೋಡಿ, 10 ಕಾಲು ಇಂಚು. ಇಲ್ಲಿ 10.5, ಇಲ್ಲಿ ಜಾಸ್ತಿ ಬರ್ತಾ ಇದೆ. ಕರೆಕ್ಟ್ ಆಗಿ 10 ಇಂಚು ಉದ್ದ ಫ್ರಂಟ್ ಟು ಬ್ಯಾಕ್ ಎರಡಕ್ಕೂ ಕೂಡ ಅಷ್ಟೇ ಸೇಮ್ ಇಟ್ಕೋಬೇಕು. ಸೇಮ್ ಇಟ್ಕೊಂಡು ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನ ಇವಾಗ ಕಟ್ ಮಾಡಿ ಸಪರೇಟ್ ಮಾಡ್ತಾ ಇದೀವಿ. ಇದು ಫ್ರಂಟ್ ಟು ಬ್ಯಾಕ್ ಎರಡರಲ್ಲೂ ನಮಗೆ ಒಂದರಲ್ಲಿ 2 ಬರುತ್ತೆ. ಫ್ರಂಟ್ ಟು ಬ್ಯಾಕ್ 2 ಬರುತ್ತೆ. ಇದನ್ನ ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳಕ್ಕೆ ತೆಗೆದಿಡೋಣ. ನೋಡಿ, ನಾವು ಇವಾಗ ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಫೋಲ್ಡ್ ಮಾಡ್ಕೊಂಡು ಇದನ್ನ ವಾಪಸ್ ಈ ರೀತಿ ಹಾಕೊಂಡಿದ್ವಿ. ಇದು ಫ್ರಂಟ್, ಇದು ಬ್ಯಾಕ್ ಎರಡನ್ನು ಒಂದೇ ಸರಿ ನಾವು ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾವು ಇವಾಗ ಬ್ಲೌಸ್ ಮೆಜರ್ಮೆಂಟ್ ಅನ್ನ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂದೆ ನಮಗೆ ಎಷ್ಟು ಬೇಕು? ಈಗ ಉದ್ದ ಬೇಕು. ನಾವು ಚೆಸ್ಟ್ ನೋಡ್ಕೊಂಡಿದೀವಿ ಆಲ್ರೆಡಿ. ವೇಸ್ಟ್ ನೋಡೋ ಅವಶ್ಯಕತೆ ಇಲ್ಲ ಈ ಬ್ಲೌಸ್ಗೆ. ನೋಡಿ, ವೇಸ್ಟ್ ನೋಡೋ ಅವಶ್ಯಕತೆ ಇಲ್ಲ. ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಉದ್ದ ಎಷ್ಟಿದೆ? 12.5 ಇಂಚು ಟೋಟಲ್ ರೆಡಿ ಉದ್ದ ಇದೆ. ಓಕೆ, 12.5 ಇಂಚಿಗೆ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೊ. ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಹಿಂದೆ ಮುಂದೆ ಇದೆ. ಇದನ್ನ ನಾವು ಸೀದಾ ಮಾಡ್ಕೊಳ್ಳೋಣ ಮೊದಲಿಗೆ. ನೋಡಿ, ಕಾಣಿಸ್ ಹಿಂದೆ ಮುಂದೆ ಏನಿದೆ ಇದನ್ನ ಸರಿ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಹಿಂದ್ಗಡೆ ಬ್ಯಾಕ್ ಸೈಡ್ ಬಂದು ಜಾಸ್ತಿ ಇದ್ರೂ ತೊಂದರೆ ಇಲ್ಲ. ಅದನ್ನು ಕೂಡ ನೀವು ಲೆವೆಲ್ ಮಾಡಿ ಕಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ನಾನ್ ಕಟ್ ಮಾಡ್ತಾ ಇರೋದು ಸಾದಾ ಸಿಂಗಲ್ ಬ್ಲೌಸ್, ಇದು ಲೈನಿಂಗ್ ಬ್ಲೌಸ್ ಅಲ್ಲ. ನೋಡಿ, ಈ ರೀತಿ ಹಾಕೊಂಡಿದ್ದೀನಿ. ಇವಾಗ ಬಂದು ನಾವು ಬಹಳ ತುಂಬಾ ಸಿಂಪಲ್ ಐಡಿಯಾ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ನೋಡಿ, ನಮ್ಗೆ ಮಾರ್ಜಿನ್ ಎಲ್ಲಿ ಬೇಕು ತುಂಬಾ ಇಂಪಾರ್ಟೆಂಟ್. ಮಾರ್ಜಿನ್ ತಿಳ್ಕೊಬೇಕು ನಾವು. ಈ ಫ್ರಂಟ್ ಟು ಬ್ಯಾಕ್ ಇದರಲ್ಲಿ ಒಂದೇ ಸರಿ ಕಟ್ ಮಾಡಿದ್ರೆ ಇದರಲ್ಲಿ ನೋಡಿ, ನಮ್ಗೆ ಇಲ್ಲಿ ಬೆಲ್ಟ್ ಬರುತ್ತಲ್ಲ, ಇಲ್ಲಿ ನಮಗೆ ಬೆಲ್ಟ್ ಇದರಲ್ಲೇ ಸೇರಿ ಬರೋದ್ರಿಂದ ನಮ್ಗೆ ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು, ಟೋಟಲ್ 1 ಇಂಚ್ ಮಾರ್ಜಿನ್. ಇಲ್ಲಿ ಕೆಳಗಡೆ 1/2 ಇಂಚ್ ಮಾರ್ಜಿನ್. ಟೋಟಲ್ ನಮಗೆ ಇಲ್ಲಿ 1.5 ಇಂಚ್ ಬೇಕಾಯ್ತು. ಹಾಗೆ ಇಲ್ಲಿಂದ ಡಾಟ್ ಬರುತ್ತೆ 1/2 ಇಂಚು. ಅಲ್ಲಿಗೆ ನಮಗೆ ಟೋಟಲ್ 2 ಇಂಚು ಬಿಡ್ಬೇಕು ನಾವು. ಅಂದ್ರೆ ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಬಿಡಿ. ನೋಡಿ, ಇಲ್ಲಿ 2 ಇಂಚಿಗೆ ಒಂದು ಸಿಂಪಲ್ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಲೈನ್ ಹಾಕೋಣ. ಟೋಟಲ್ ಎಕ್ಸ್ಟ್ರಾ ನಾವು 2 ಇಂಚು ತಗೊಂಡ್ರೆ ಸಾಕು. ನೋಡಿ, ಇಲ್ಲಿ 2 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ 12.5 ಇಲ್ಲಿಂದ ಲೆಂತ್ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 12.5 ಎಲ್ಲಿ ಬರುತ್ತೆ ಅಲ್ಲಿಗೆ ಫೋಲ್ಡ್ ಮಾಡ್ಕೊಂಬಿಡಿ. ನೋಡಿ, ಇಲ್ಲಿ 12 ಬರ್ತಾ ಇದೆ. ಬ್ಯಾಕ್ ಸೈಡ್ ಕಡಿಮೆ ಬಂದ್ರೂ ತೊಂದರೆ ಇಲ್ಲ, ಅದಕ್ಕೆ ನಾವು ಎಕ್ಸ್ಟ್ರಾ ಪೀಸ್ ಅನ್ನ ಕೊಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಎಷ್ಟಿದೆ? 12.5 ಕರೆಕ್ಟ್ ಆಗಿದೆ. ಇದಕ್ಕೆ ನಾವು ಐರನ್ ಮಾಡ್ಕೋಣ. ನೋಡಿ, ಇದು 12.5ಗೆ ನಾವು ಫೋಲ್ಡಿಂಗ್ ಹಾಕೊಂಡಿದ್ವಿ. ಕಾಣಿಸ್ತಾ ಇದೆ ನಿಮ್ಗೆ? 12.5 ಟೋಟಲ್ ಲೆಂತ್. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ. ಬ್ಯಾಕ್ ಸೈಡ್ ಕೂಡ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡ್ ಕೂಡ ಲೆಂತ್ 12.5 ಇರೋದು. ನೋಡಿ, ಕಾಣಿಸ್ತಾ ಇದೆ ನಿಮ್ಗೆ? ಇಲ್ಲಿ ನೀವು ನ್ಯಾಚ್ ಹಾಕಬಹುದು ಬೇಕಾದ್ರೆ. ನೋಡಿ, ಇಲ್ಲಿ
ಇದು ಬ್ಯಾಕ್ ಸೈಡ್ ಇದು ಜಾಸ್ತಿ ಇದೆ, ಜಾಸ್ತಿ ಬಿಡಿ. ಇದು ಕಡಿಮೆ ಉಳಿದಿದೆ, ಎಕ್ಸ್ಟ್ರಾ ಇನ್ನೊಂದು ಪೀಸ್ ಅನ್ನ ನಾವು ಕೊಡ್ಬೇಕಾಗತ್ತೆ. ನೋಡಿ ಸ್ವಲ್ಪ ಕಡಿಮೆ ಉಳಿದಿರೋದ್ರಿಂದ ನಮಗೆ ಫ್ರಂಟ್ ಅಲ್ಲಿ ಮಾತ್ರ ಆಕ್ಸಿಸ್ ಬೇಕೇ ಬೇಕು, ಬೆಲ್ಟ್ ಇದರಲ್ಲಿ ಕಟ್ ಮಾಡೋದ್ರಿಂದ. ನೋಡಿ ನಾವು ಫ್ರಂಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ. ಟೋಟಲ್ 12.5 ಇಂಚು ಟೋಟಲ್ ಲೆಂತ್ ಬ್ಲೌಸ್ ಇಂದು ಅಳತೆ ಬ್ಲೌಸ್ ಪ್ರಕಾರನೇ ಇದೆ. ಇವಾಗ ಬಂದು ನಾವು ಮೊದ್ಲಿಗೆ ನೋಡಿ ಫ್ರಂಟ್ ಪಾರ್ಟ್ ಅನ್ನೇ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ತುಂಬಾ ಈಸಿ. ಈ 2 ಇಂಚ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ, ಇಲ್ಲಿಗೆ ಈ ರೀತಿ ಇಟ್ಟು ನಾವು ಇಲ್ಲಿಗೆ ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗಿದೆ ಟೋಟಲ್ ಇದು. ಹಾಗೆ ನಮ್ಗೆ ನೆಕ್ಕಿನ ಅಗಲ ಬಂದು ಇದಕ್ಕೆ 2 ಇಂಚ್ ಇಟ್ರೆ ಸಾಕು. ಇದು ಕಡಿಮೆ ಚೆಸ್ಟ್ 32 ಚೆಸ್ಟ್ ಮೆಜರ್ಮೆಂಟ್ ಇರೋದು. ನೋಡಿ 2 ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಇದಕ್ಕೆ ಬೇಕಾದ್ರೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಶೋಲ್ಡರ್ ನೋಡಿ, ಶೋಲ್ಡರ್ ಕೂಡ ನಾವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಎಷ್ಟಿದೆ ಶೋಲ್ಡರ್ ಅಷ್ಟನ್ನೇ ಇಡಿ. ನೋಡಿ ಪೈಪಿಂಗ್ ಮಾಡ್ತೀವಿ ಅಂದ್ರೆ ಒಂದು ನೂಲಷ್ಟು ಜಾಸ್ತಿ ಇಟ್ಕೋಬಹುದು. ನೋಡಿ ಇದು 3.5 ಇದೆ, 3.25 ಇಂಚ್ ಇಡೋಣ. ನೋಡಿ ಟೋಟಲ್ ಬಂದು 5.5 ಶೋಲ್ಡರ್ ಆಯ್ತು. ನೋಡಿ ನಾನು 3.5ನೇ ಇಡ್ತಾ ಇದ್ದೀನಿ, 5.5 ಶೋಲ್ಡರ್ ಸಾಕು. ನೋಡಿ 5.5 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನಾವು ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡು ಅಂತ ನೋಡೋಣ. ನೋಡಿ ಅಳತೆ ಬ್ಲೌಸ್ ಇಂದ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಕೂಡ ಕಂಡುಹಿಡಿಬೇಕು. ನೋಡಿ ಬ್ಲೌಸ್ ಇದೆಯಲ್ಲ, ಇದನ್ನ ಈ ಮಾರ್ಕ್ ಏನ್ ಮಾಡ್ಕೊಂಡಿದೀವಿ ನೋಡಿ, ಇಲ್ಲಿಂದ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಡಾಟ್ ಅದು ಇದು ಎಕ್ಸ್ಟ್ರಾ ಏನು ಹಿಡಿಯೋ ಅವಶ್ಯಕತೆ ಇಲ್ಲ, ಮಾರ್ಜಿನ್ ಎಕ್ಸ್ಟ್ರಾ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂತೀನಿ. ಇದು ನಮ್ಗೆ ಆರ್ಮೋಲ್ ಡೌನಿಂಗ್. ತೋರಿಸ್ತೀನಿ ಒಂದ್ಸರಿ ಚೆಕ್ ಮಾಡಿ ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಅಂತ ಹೇಳಿ. ನೋಡಿ ನಾನು ಬ್ಲೌಸ್ ತಗೊಂಡಿದ್ದೀನಿ. ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟು ಬರುತ್ತೆ, 8 ಇಂಚ್ ಬರುತ್ತೆ. ನೋಡಿ ಇಲ್ಲಿಂದ ನಮ್ಗೆ ರೆಡಿ ಬ್ಲೌಸ್ ಇದೆ. ಈ ರೀತಿ ಇಟ್ಕೊಂಡಾಗ ನಮಗೆ ಕರೆಕ್ಟ್ ಆಗಿ ಬರ್ಬೇಕು. ನೋಡಿ ಆರ್ಮೋಲ್ ಕೂಡ ಕರೆಕ್ಟ್ ಆಗಿ ಬರುತ್ತೆ. ಹಾಗೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದರಲ್ಲಿ ಫ್ರಂಟು ಬ್ಯಾಕು 2 ಸೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ಫ್ರಂಟು, ಹಾಗೆ ಇದು ಬ್ಯಾಕು. ಇದು ಫ್ರಂಟ್ ಶೇಪ್, ಹಾಗೆ ಇದು ಬ್ಯಾಕ್ ಶೇಪ್, ಎರಡನ್ನೂ ಕೂಡ ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೋಡಿ ಬೆಲ್ಟ್ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಇಡಿ. ನಿಮಗೆ ತುಂಬಾ ಈಸಿಯಾಗಿ ನಮಗೆ ಡಾಟ್, ಸೆಕೆಂಡ್ ಡಾಟ್ ಪಾಯಿಂಟ್ ಎಲ್ಲ ಸಿಗುತ್ತೆ. ನೋಡಿ ಇಲ್ಲಿ 1/2 ಇಂಚು ಕೆಳಗಡೆ ಬಿಟ್ಟಿದ್ದೀನಿ, ಕೆಳಗಡೆ 1/2 ಇಂಚ್ ಬಿಟ್ಟಿದ್ದೀನಿ ಮಾರ್ಜಿನ್ಗೆ ಬೆಲ್ಟ್ ಇಂದು. ಹಾಗೆ ಇದು ನೋಡಿ ಎಲ್ಲಿಗೆ ರೆಡಿ ಇದೆ, ಇಲ್ಲಿಗೆ ರೆಡಿ ಇದೆ. 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಜಿನ್ ಸೇರಿಸಿ. ಓಕೆ, ಅವಾಗ ಬೆಲ್ಟ್ ನಮಗೆ ರೆಡಿ ಆಗುತ್ತೆ. ನೋಡಿ ಇಲ್ಲಿ ಡಾಟ್ ಹತ್ರ ಇಲ್ಲಿ ಕೂಡ ಎಷ್ಟು ಬೆಲ್ಟ್ ಇದೆ ಅದನ್ನು ನೀವು ಮಾರ್ಕ್ ಮಾಡ್ಕೋಬಹುದು. ಬೇಡ ಅಂದ್ರೆ ನೀವು ಲಾಸ್ಟಿಗೆ ನೋಡಿ ಇಲ್ಲಿ ಕೊನೆಗೆ ಪಟ್ಟಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿಗೆ ನೀವು ಆಸ್ ಇಟ್ ಈಸ್ ಮಾರ್ಕ್ ಮಾಡ್ಕೋಬೇಕು. ನೋಡಿ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಮ್ಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಆಗುತ್ತೆ. ನೋಡಿ ಈ ಮಾರ್ಕಿಂಗ್ ನಮಗೆ ಸೆಕೆಂಡ್ ಡಾಟ್ ಪಾಯಿಂಟ್. ನೋಡಿ ಹಾಗೆ ಇದನ್ನ ಒಂದು ಸೇಪ್ ಅನ್ನ ಮಾರ್ಕ್ ಮಾಡೋಣ. ಇದು ನಮ್ಗೆ ಕ್ರಾಸ್ ಬೆಲ್ಟ್. ನೋಡಿ ನಮಗೆ ಕ್ರಾಸ್ ಬೆಲ್ಟ್ ಪರ್ಫೆಕ್ಟ್ ಆಗಿ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ಬರುತ್ತೆ ನಮಗೆ. ಇವಾಗ ಬಂದು ಡಾಟ್ ಇದನ್ನು ತುಂಬಾ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬಹುದು. 32 ಇದ್ರೆ ನೋಡಿ ಮಿನಿಮಮ್ 3.5ಗೆ ನಾವು ಇಲ್ಲಿಂದ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡು, ನಿಮ್ಗೆ ಇನ್ನೂ ಅಪೆಕ್ಸ್ ಪಾಯಿಂಟ್ ಗೊತ್ತಾಗ್ಲಿಲ್ಲ ಅಂದ್ರೆ ಅಳತೆ ಬ್ಲೌಸ್ ಪ್ರಕಾರನೇ ಇರ್ತೀವಿ ಅಂದ್ರೆ ಅದನ್ನು ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು. ನೋಡಿ ಇದನ್ನ ನಾನು ಅಪೆಕ್ಸ್ ಪಾಯಿಂಟ್ ಮೇಲ್ಗಡೆಯಿಂದ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಡಾಟ್ ಬಂದು ಇದಕ್ಕೆ ನಾವು 2 ಇಂಚು ಇಡೋಣ. ನೋಡಿ 2 ಇಂಚು ಡಾಟ್ ನಮಗೆ ಈ ತರ ಡಾಟ್ ಒಂದು ಬರುತ್ತೆ. ಹಾಗೆ ಇವೆರಡು ಸೆಂಟರ್ ಅಲ್ಲಿ ಒಂದು ಡಾಟ್ ಬರುತ್ತೆ. 4.5 ಇಂಚ್ ಇದೆ ಇಲ್ಲಿ, 2.25 ಇಂಚಿಗೆ ಒಂದು ಡಾಟ್. ಈ ತರ ನಾವು ಹಾಗೆ 4ನೇ ಡಾಟ್ ಕೂಡ ಬರುತ್ತೆ, ಬಂದೇ ಬರುತ್ತೆ. ಇದರಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಇದ್ರೆ ಬಂದೇ ಬರುತ್ತೆ. ಹಾಗೆ ಆರ್ಮೋಲ್ ಡಾಟ್ ಬಂದು ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಈ ತರ ನಾವು ಆರ್ಮೋಲ್ ಡಾಟ್ ಕೂಡ ಈ ರೀತಿ ನಾವು ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡ್ಕೋಬಹುದು. ನೋಡಿ ಇದು ಫ್ರಂಟ್ ಪಾರ್ಟ್ ಆಯ್ತು. ಬ್ಯಾಕ್ ಪಾರ್ಟ್ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ತುಂಬಾ ನೋಡಿ ಇಲ್ಲಿ ಬ್ಯಾಕ್ ಏನು ಇಲ್ಲ, ಲೆಂತ್ ಕೂಡ ಇದ್ರ ಅಳತೆನೇ ಲೆಂತ್ ಇದೆ.
ಟೋಟಲ್ ಇಲ್ಲಿ 12.5 ಇಂಚ್ ಲೆಂತ್ ಇದೆ. ನಾವು ಬ್ಯಾಕ್ ನೆಕ್ ಡೀಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಸೈಡ್ ಬಂದು ಬ್ಲೌಸ್ ಅನ್ನ ಈ ರೀತಿ ನಾವು ಸೆಂಟ್ರಲ್ ಫೋಲ್ಡ್ ಮಾಡ್ಕೊಂಡು ನೋಡಿ ಕೆಳಗಡೆಯಿಂದ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನಮ್ಗೆ ಇದು ಟೋಟಲ್ ಬ್ಯಾಕ್ ನೆಕ್ ಲೆಂತ್ ಆಗುತ್ತೆ. ನೋಡಿ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಇದು ಎರಡನ್ನೂ ಕೂಡ ನಾನು ಒಂದೇ ಸರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಇದು ಬ್ಯಾಕ್ ನೆಕ್ ಡೀಪ್ ನಾವೇನು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದನ್ನೇ ಕಟ್ ಮಾಡ್ತಾ ಇದ್ದೀನಿ. ಇದು ಬಿಗ್ನರ್ಸ್ ಗೆ ತುಂಬಾ ಹೆಲ್ಪ್ಫುಲ್ ಕಟಿಂಗ್ ಇದು. ನೋಡಿ ನೀವು ಇದನ್ನ ಈ ಮೆಥಡ್ ಅಲ್ಲಿ ನಿಮ್ ಬ್ಲೌಸ್ ಅನ್ನ ನೀವು ಹೊಲ್ಕೊಳ್ಳಿ, ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಬ್ಲೌಸ್ ಅಂದ್ರೆ ಏನು ಎಂತ ಯಾವ ರೀತಿ ಹೊಲಿಬೇಕು, ಯಾವ್ದು ಮೆಥಡ್ ನಿಮ್ಗೆ ಗೊತ್ತಾಗುತ್ತೆ ಈಚೆಗೆ. ನೋಡಿ ಇಷ್ಟು. ಹಾಗೆ ಇಲ್ಲಿಗೆ ನ್ಯಾಚ್ ಹಾಕೋಣ ಶೋಲ್ಡ್ರಿಗೆ. ಹಾಗೆ ಇದರಲ್ಲಿ 2 ಪೀಸ್ ಮಾತ್ರ ತಗೊಂಡು ನಾವು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ ಫ್ರಂಟ್ ನಾರ್ಮಲ್ ಶೇಪ್. ಇವಾಗ ಬಂದು ಇಲ್ಲಿಗೆ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡೋಣ. ನೋಡಿ ಇದನ್ನ ಸ್ಟ್ರೈಟ್ ಆಗಿ ನೀವು ಕಟ್ ಮಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ಕ್ರಾಸ್ ಅಲ್ಲಿ ಕಟ್ ಮಾಡಬೇಡಿ. ಕ್ರಾಸ್ ಅಲ್ಲಿ ಕಟ್ ಮಾಡಿದ್ರೆ ಬೆಲ್ಟ್ ಹೆಚ್ಚು ಕಡಿಮೆ ಬರುತ್ತೆ. 1-2 ಇಂಚು ಕಟ್ ಮಾಡಿ ತೆಗೆದ್ಬಿಡಿ, ಯಾಕಂದ್ರೆ ಬೆಲ್ಟ್ ನಮ್ಗೆ ಇಲ್ಲಿ ಡಾಟ್ ಹಿಡಿದ್ಮೇಲೆ ಕಡಿಮೆ ಆಗುತ್ತೆ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಬ್ಯಾಕ್ ಪಾರ್ಟ್ ಕೂಡ ಇದರಲ್ಲೇ ಮಾರ್ಕ್ ಆಗಿದೆ, ನೋಡಿ ಕಾಣಿಸ್ತಾ ಇದೆ. ಈ ರೀತಿ ನಾವು ಇದು ಬ್ಯಾಕ್ ಪಾರ್ಟ್. ಬ್ಯಾಕ್ ಪಾರ್ಟಿಗೆ ಬಂದು ನೋಡಿ ಇಲ್ಲಿ ನಾವು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟಿದೀವಿ. ಹಾಗೆ 8 ಬಂದು 4 ಆಗುತ್ತೆ. 4ಗೆ ಇಲ್ಲಿ ನಮಗೊಂದು ಡಾಟ್ ಬರುತ್ತೆ. ಇದು ಹಾಫ್ ಇಂಚು 1 ಇಂಚು ಡಾಟ್ ಅನ್ನ ಹಿಡಿಬೇಕಾಗುತ್ತೆ. ಹಾಗೆ ನೀವು ನೋಡಿ ಫಿಟ್ಟಿಂಗ್, ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡ್ಬೇಕಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಕೆಳಗಡೆ ಬಾಟಮ್ ಎಷ್ಟಿದೆಯೋ ಅಷ್ಟಕ್ಕೆ ಬರೋಂಗೆ ನೀವು ಇಲ್ಲಿ ಸೇರಿಸ್ಕೋಬೇಕು. ನೀವು ಇಲ್ಲಿ ಎರಡನ್ನು ಆಗ್ಲೇ ಸರಿ ಬರುತ್ತೆ, ಅಂತ ತೊಂದರೆ ಇಲ್ಲ. ನಿಮ್ಗೆ ಸ್ಟಿಚಿಂಗ್ ವಿಡಿಯೋ ಬೇಕಾದ್ರೆ ಹಾಕ್ತೀನಿ. ಇವಾಗ ಬಂದು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನೋಡಿ 2 ಸ್ಲೀವ್ನ ನಾನು ಒಂದೇ ಸಾರಿ ಕಟ್ ಮಾಡ್ತಿದ್ದೀನಿ. ನೋಡಿ ಆಗುತ್ತಲ್ಲ ಅಂತ ನೋಡ್ಕೊಂಡು ಒಂದ್ಸರಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸ್ಟ್ರಾ ಪೀಸ್ ಕೊಡ್ಬೇಕು ಅನ್ನೋದಿದ್ರೆ ನೋಡಿ ಇದನ್ನ ನಾನು ಸಾದಾ ಬ್ಲೌಸ್ ಅಂತೇಳಿ ತೋರಿಸ್ತಾ ಇದ್ದೀನಿ ನಿಮ್ಗೆ, ಯಾಕಂದ್ರೆ ಇದು ತೆಳ್ಳಗಿರೋದ್ರಿಂದ ಕೂಡ ನಾನು ನಿಮ್ಗೆ ಈ ಮೆಥಡ್ ಅನ್ನ ತೋರಿಸ್ತಾ ಇದ್ದೀನಿ. ಅಂದ್ರೆ ಒಂದು ಬೇಸಿಕಲ್ಲಿ ನೀವು ಒಂದು ಬ್ಲೌಸ್ ಕಟಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ನೋಡಿ ಕರೆಕ್ಟ್ ಆಗಿ ಬರುತ್ತೆ, ಇದಕ್ಕೇನು ಎಕ್ಸ್ಟ್ರಾ ಪೀಸ್ ಕೊಡೋ ಅವಶ್ಯಕತೆ ಇಲ್ಲ. ಇದು ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸ್ ಅಲ್ಲ. ನೋಡಿ ನಾವಿಲ್ಲಿ ಹೆಮ್ಮಿಂಗ್ ಪಟ್ಟಿ ಮಾಡ್ಲಿಕ್ಕೆ 1.5 ಇಂಚು 1/4 ಇಂಚಿನಷ್ಟು ಬಿಡಿ, ಎಷ್ಟಿದೆಯೋ ಅಷ್ಟು. ಹಾಗೆ ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ನ ಈ ರೀತಿ ನೀವು ಅಳತೆ ಮೆಜರ್ಮೆಂಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ನಾನು, ಮಾರ್ಜಿನ್ ಸೇರಿಸಿ ತಗೊಂಡಿದ್ದೀನಿ. ಹಾಗೆ ಫಿಟ್ಟಿಂಗು ನಾವು 2 ಇಂಚು ಮಾರ್ಜಿನ್ ಅನ್ನು ಬಿಟ್ಟಿರೋದ್ರಿಂದ ನೀವು ಕೂಡ ಅಷ್ಟೇ 2 ಇಂಚು ಮಾರ್ಜಿನ್ ಬಿಡ್ಬೇಕು. ಇಲ್ಲಿ ಬಟ್ಟೆ ಕಡಿಮೆ ಇತ್ತು ಅಂದ್ರೆ ಎಕ್ಸ್ಟ್ರಾ ಪೀಸ್ ಅನ್ನ ಕೊಟ್ಕೊಂಡ್ಬಿಡಿ. ಹಾಗೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇದೇ ರೀತಿ ನಾವು ಫ್ರಂಟ್ ಬ್ಯಾಕ್ ಸೇಪ್ ಅನ್ನ ಕಟ್ ಮಾಡ್ಕೊಂಡಿದ್ವಿ. ಇದು ನಿಮ್ಗೆ ಬೇಸಿಕ್ ಕಟಿಂಗ್ ಮೆಥಡ್. ಇದು ನಮ್ಗೇನು ಕಟಿಂಗ್ ಬರಲ್ಲ ಅನ್ನೋರಿಗೋಸ್ಕರ ಈ ವಿಡಿಯೋ. ಹಾಗೆ ಇದರಲ್ಲಿ 2 ಪೀಸ್ ಮಾತ್ರ ತಗೊಂಡು ನಾವು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೋಬೇಕು. ನಿಮಗೆ ತೋರಿಸ್ತೀನಿ ಒಂದ್ಸರಿ, ಕರೆಕ್ಟ್ ಆಗಿ ಬರುತ್ತಲ್ಲ ಅಂತ ಗೊತ್ತಾಗುತ್ತೆ ಈಸಿಯಾಗಿ. ನೋಡಿ ಇದು ಬ್ಯಾಕ್ ಸೈಡ್ ತಗೊಂಡಿದ್ದೀನಿ, ಇಲ್ಲಿ ಕೂಡ ಅಷ್ಟೇ ಬ್ಯಾಕ್ ಸೈಡ್ ತಗೊಂತೀನಿ. ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ ಹೋಗುತ್ತೆ, ಸ್ಟಿಚಿಂಗ್ ಮಾರ್ಜಿನ್ ಶೋಲ್ಡರ್ ಹತ್ರ. ನೋಡಿ ಕರೆಕ್ಟ್ ಆಗಿ ಬರುತ್ತೆ. 1/4 ಇಂಚು ಕಡಿಮೆ ಇದೆ, ಯಾಕಂದ್ರೆ ಇದು ಇಲ್ಲಿ ನಾವು 2 ಇಂಚು ಇಟ್ಕೊಂಡಿವಿ, ಇಲ್ಲಿ ಕಡಿಮೆ ಇಟ್ಕೊಂಡಿದೀವಿ. ಹಾಗಾಗಿ ನೋಡಿ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ.